ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲವ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತು ನಾನು ರೆಡಿ ಆಗಿದ್ದೀನಿ ಅಂದ್ರೆ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀನಿ ಅಂತಾನೆ ಅರ್ಥ. ಇವತ್ತು ನಾನು ಸ್ಕೂಟಿ ತಗೊಂಡು ಹೋಗಿರ್ಲಿಲ್ಲ, ಹಾಗೆ ವಾಕ್ ಮಾಡ್ಕೊಂಡು ಹೋಗ್ಬೇಕಂತ ಹೋದ್ರೆ ಆಟೋ ಅಂಕಲ್ ಬಂದೇ ಬಿಟ್ರು ಮುಂದೆ ಆಟೋ ತಗೊಂಡು. ಸೊ ಹಾಗೆ ಹೋಗ್ತಾ ಇದ್ದೆ. ಮೆಟ್ರೋಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ, ಯಾಕಂದ್ರೆ ಬೆಳಗ್ಗೆನೆ ಮನೆಯಲ್ಲಿ ಹೊರಡೋದೇ ಲೇಟ್ ಆಗಿತ್ತು. ಯಾಕೆಂದ್ರೆ ಯಜಮಾನ್ರು ಕೆಲ್ಸಕ್ಕೆ ಹೋಗೋರಿದ್ರು, ಅವರಿಗೆ ಟಿಫನ್ ಮಾಡಿಕೊಟ್ಟೆ, ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಿಕೊಟ್ಟೆ. ಸೊ ಅವರಿಗೆ ಹೇಳಿಬಿಟ್ಟು ನಾನು ಹೊರಡಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನಾನು ಈಗ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಏನಂದ್ರೆ ಎಕ್ಸ್ಲೇಟರ್ ಹತ್ತಾ ಇದ್ದೀನಿ, ಇಮ್ಮಿಡಿಯೇಟ್ ಆಗಿ ಮೆಟ್ರೋ ಬಂದ್ಬಿಡ್ತು. ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೊಂಡೆ ಇಲ್ಲೇ. ಯಾಕಂದ್ರೆ ಈ ಮೆಟ್ರೋ ಮಿಸ್ ಆಗಿದ್ರು ಒಂದು 10 ಮಿನಿಟ್ಸ್ ಮತ್ತೆ ನಾನು ವೇಟ್ ಮಾಡ್ಬೇಕಾಗ್ತಿತ್ತು. ಯಾಕಂದ್ರೆ ಮುಂಚೆನೇ ಲೇಟ್ ಆಗಿತ್ತಲ್ವಾ. ಸೊ ನನಗೆ ಸ್ವಲ್ಪ ಟೆನ್ಷನ್ ಇತ್ತು, ಸಾಯಂಕಾಲ ಮನೆಗೆ ಬರಬೇಕು ಬೇಗ ಅನ್ನೋದು ಇತ್ತು. ಒಬ್ಳೆ ಬೇರೆ ಹೋಗ್ತಾ ಇದ್ದೀನಲ್ವಾ, ಮನೆಯಲ್ಲಿ ಯಜಮಾನ್ರು ಇದ್ರೆ ಅವ್ರನ್ನ ಕರ್ಕೊಂಡೇ ಹೋಗ್ತಿದ್ದೆ. ಬಟ್ ಅವ್ರ ಕೆಲಸ ಇತ್ತು, ಸೊ ಸಾಯಂಕಾಲ ಮನೆಗೆ ಬಂದು ನಾನು ಬೇಗ ರೀಚ್ ಆಗಬೇಕು ಅನ್ನೋದೊಂದು ತಲೆಯಲ್ಲಿ ಇತ್ತು. ಫೈನಲ್ ಆಗಿ ನಾನು ಬಂದು ಮೆಜೆಸ್ಟಿಕ್ ಇಂದ ವಿಜಯನಗರ ಬಸ್ ಹತ್ಕೊಂಡು ಮೂಡಲ್ಪಾಳ ಸರ್ಕಲ್ ಅಲ್ಲಿ ನಾನು ಇಳ್ಕೊಂಡೆ. ಆಮೇಲೆ ನಾನು ಮನೆಗೆ ಹೋಗ್ಬೇಕಾದ್ರೆ ಮುಂಚೆನೆ ಸ್ವಲ್ಪ ಬಾಳೆಹಣ್ಣು, ಆಮೇಲೆ ಮಕ್ಕಳಿಗೆ ಚಿಪ್ಸು ಅದೆಲ್ಲ ತಗೊಂಡ್ ಹೋದೆ ನಾನು. ಇದು ನಮ್ ಕಡೆ ಸಂಪ್ರದಾಯ. ನಿಮ್ ಕಡೆ ಏನಾದ್ರೂ ಈ ತರ ಸಂಪ್ರದಾಯ ಇತ್ತು ಅಂದ್ರೆ ನನಗೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಣ್ಣ ಬಂದಿದ್ರು ದಿನೋ ಅಣ್ಣ ಕರೆಯಕ್ಕೆ. ನೋಡಿ ಅವ್ರ ಮಗು ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ನೋಡಿ ಶಾಕ್ ಆದೆ. ಅವಳಿಗೆ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ. ಯಾಕಂದ್ರೆ 8 9 ಮಂತ್ ಇತ್ತು ದಿಯಾಗೆ, ಆಗ ಅವ್ರ ಮಮ್ಮಿ ನಮ್ಮನೆ ಕರ್ಕೊಂಡ್ ಬಂದಿದ್ರು. ಸೊ ಆಗ ನೋಡಿದ್ದು, ಇವಾಗ ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ನಮ್ಮನೆ ಬಾ ತೋರಿಸ್ತೀನಿ ಅಂತ ಹೇಳಿ ಅವಳೇ ನನ್ನ ಕರ್ಕೊಂಡು ಹೋದ್ಲು. ಹೇಳು ಹೇಳು, ನನ್ನ ಹೆಸರೇನು? ಅಕ್ಕ. ಅವರು ಸೊ ಫೈನಲಿ ಮನೆಗೆ ಹೋದೆ. ಊಟ ರೆಡಿ ಮಾಡಿದ್ರು, ಪಾಪ ಅವ್ರು ಊಟನೇ ಮಾಡಿರ್ಲಿಲ್ಲ, ನಾನು ಹೋಗೋದು ಲೇಟ್ ಆಯ್ತು. ಅದಕ್ಕೆ ವೇಟ್ ಮಾಡ್ತಾ ಇದ್ರು ಅಕ್ಕ. ಹೋದ ತಕ್ಷಣ ಇಬ್ರು ಊಟ ಮಾಡಿದ್ವಿ, ಆಮೇಲೆ ಅವ್ರ ಮಕ್ಳ ಜೊತೆ ಸ್ವಲ್ಪ ಫನ್ ಮಾಡಿದ್ವಿ. ಏನೇನು ಏನಂದ್ರೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಮಾತಾಡ್ಕೊಂಡು ದಿನ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ರು. ಸೊ ನಾನ್ ಹೇಳ್ತಾ ಇದ್ದೆ ಸಾಯಂಕಾಲ ನಾನ್ ಮನೆಗೆ ಹೋಗ್ಬೇಕು, ಬೇಗ ಬಂದ್ಬಿಡು ಅಂತ ಹೇಳಿ. ದಿನ ಅಶ್ವಿನ್ ಅಕ್ಕ ಹೇಳ್ತಾ ಇದ್ರು ಇವತ್ತೊಂದ್ ದಿವ್ಸ ನಿಂತ್ಕೊ, ನಾಳೆ ಹೋಗು ಅಂತ ಹೇಳಿ. ನಾನು ಆಗಲ್ಲ, ಹೋಗ್ಲೇಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಬಾಯ್ ಹೇಳ್ಬಿಟ್ಟು ದಿನೋನ ಕೆಲ್ಸಕ್ಕೆ ಹೋದ್ರು. ಆಮೇಲೆ ನಾನು ಮಕ್ಳ ಜೊತೆ ಫನ್ ಮಾಡ್ತಾ ಇದ್ದೆ. ನಾನ್ ಬಂದ್ಬಿಟ್ಟು ಚಿಕ್ಕವಳಿಗೆ ನೋಡಿರ್ಲಿಲ್ಲ, ಧೃತಿ ಅಂತ ಅವಳ ಹೆಸರು. ನಾನ್ ಮನೆಗೆ ಎಂಟ್ರಿ ಕೊಟ್ಟಾಗ ಅವಳು ಮಲ್ಗಿದ್ಲು. ಆಮೇಲೆ ಎದ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು, ನನ್ ಜೊತೆ ತುಂಬಾ ಬೇಗನೆ ಕ್ಲೋಸ್ ಆಗ್ಬಿಟ್ರು. ದಿಯಾ ಮತ್ತೆ ಧೃತಿ ಸೇಮ್ ಇದಾರೆ ಇಬ್ರು ನೋಡಕ್ಕೆ. ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ರು. ಬಟ್ ನನ್ಗೆ ಸ್ವಲ್ಪ ಟಯರ್ಡ್ ಆಗಿತ್ತು, ಆದ್ರೂ ನಾನು ರೆಸ್ಟ್ ತಗೊಳ್ಳಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮುಖ ನೋಡಿದ ತಕ್ಷಣನೇ ರೆಸ್ಟ್ ತಗೋಬೇಕು ಅಂತ ಅನ್ಸಲ್ಲ. ಅಷ್ಟು ಕ್ಯೂಟ್ ಆಗಿದ್ರು, ಆಮೇಲೆ ಅಷ್ಟು ಆಕ್ಟಿವ್ ಆಗಿ ನನ್ ಜೊತೆ ಕ್ಲೋಸ್ ಆಗಿದ್ರು. ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಆಟ ಆಡ್ಕೊಂಡಿದ್ದೆ, ಯಾಕಂದ್ರೆ ನನ್ಗೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಇಷ್ಟ. ಆಮೇಲೆ ಧೃತಿ ನೋಡಿ ಇಲ್ಲಿ ಇವಾಗ ನಾನ್ ಸ್ವಲ್ಪ ದಿಯಾಗೆ ಸ್ವಲ್ಪ ಸತಾಯಿಸ್ತಾ ಇದ್ದೀನಿ, ಎಷ್ಟು ಚಾಕ್ಲೇಟ್ ಬೇಕು ಅಂತ ಹೇಳಿ. ಸೊ ಐದು ಈ ರೇಂಜ್ಗೆ ಕೋಪ ಬರುತ್ತಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಕೊಂಡ್ ಬನ್ನಿ ಹೇಗೆ ನಾನು ಅವಳಿಗೆ ಸತಾಯಿಸ್ತಿದ್ದೀನಿ ಅಂತ. ನೋಡಿಲಿ ಯಾರು? ಧೃತಿ ಧೃತಿ ಧೃತಿ, ನಿಂಗೆ ಎಷ್ಟು ಬೇಕು ಧೃತಿ? 4 ಬೇಕಾ? ನಿಂಗೆ 3 ಬೇಕಾ? ನಿನಗೆ ನಿಂಗೆ ಒಂದು ಕೊಡಲ್ಲ, ನಿನಗೊಂದು. ಅಲ್ಲಿ ಹೊಡೆದ್ರು ನಿಂಗೆ. ನಗು ನಗು. ಚಿಕ್ಕವಳು ಅಂದ್ರೆ ಧೃತಿ ಬಂದು ದಿಯಾ ಕೊಡದ್ಬಿಟ್ರು, ಅದಕ್ಕೆ ದಿಯಾ ಅಳ್ತಾ ಇದ್ರು. ಪಾಪ ಸ್ನಾಕ್ಸ್ ಕೊಡಿಸಿದೆ, ಖುಷಿ ಅದು. ನಂದು ಅನ್ನೋ ತರ ತಿರ್ಗಾಡಕತ್ತಿ, ಹೌದಲ್ಲ? ಬೆಂಗಳೂರಿನಿಂದ ಇಲ್ಲ, ನಿಂದು ಬಿಜಾಪುರ. ನಾಳೆ ಬಿಜಾಪುರ ಕೊಂಟಿ ಒಬ್ಬಾಕಿನೇ?
ಹೆಂಗ್ ಹೊಂಟಿ ಫ್ಲೈಟ್ನಾಗ? ನೈಟ್ ನಾವು ಸ್ಪೆಷಲ್ ಆಗಿ ಊಟ ಮಾಡಿದ್ವಿ. ದಿನು ಅಣ್ಣ ಬಂದು ಆಚೆಯಿಂದ ತಗೊಂಡ್ ಬಂದಿದ್ರು. ಅದು ನಾನು ಶಾರ್ಟ್ ವಿಡಿಯೋದಲ್ಲಿ ಆಡ್ ಮಾಡಿದ್ದೀನಿ ವಿಡಿಯೋಸ್. ನೀವು ಬೇಕಾದ್ರೆ ಹೋಗಿ ನೋಡ್ಬಹುದು. ಅಷ್ಟು ಸ್ಪೆಷಲ್ ಆಗಿತ್ತು. ಇದು ಬೆಳಗ್ಗೆ ಟೈಮ್ ನಮ್ ದಿಯಾ ಸ್ಕೂಲ್ ಹೋಗೋಕೆ ಈ ತರ ರೆಡಿ ಆಗಿದ್ದಾಳೆ. ಅವ್ರ ಅಪ್ಪ ಅಮ್ಮ ಏನೋ ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಕೇಳ್ಕೊಂಡ್ ಬರೋಣ. ಅವಳು ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾಳೆ. ಚೀರ್ ಬೇಡ್ಸಲ್ವಾ? ನೀ ಹೂ ಅನ್ಬೇಡ ಸುಮ್ಮನೆ. ಕೈ ಮುಂದೆ ಚಂದ. ಗುರು ಬ್ರಹ್ಮ ಕೇಳಿದ್ರಲ್ವಾ ಫ್ರೆಂಡ್ಸ್, ನಮ್ ದಿಯಾ ಹೇಳ್ತಾ ಇರೋ ಶ್ಲೋಕವನ್ನು. ಅಷ್ಟು ಜಾಣೆ ಅವಳು. ಬೆಳಗ್ಗೆ ಎದ್ದು ರೆಡಿಯಾಗಿ ಶ್ಲೋಕ ಎಲ್ಲ ಹೇಳಿ ತಿಂಡಿ ತಿಂದು ಸ್ಕೂಲ್ಗೆ ಹೋದ್ರು ಅವಳು. ಆಮೇಲೆ ನಾನು ಹೊರಡೋ ಟೈಮ್ ಆಯ್ತು. ನಾನು ಸಹ ಬೆಳಗ್ಗೆ ಎದ್ದು ರೆಡಿಯಾಗಿ ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಅಕ್ಕ ನನ್ಗೆ ಹೂವು, ಅರಿಶಿನ, ಕುಂಕುಮ ಎಲ್ಲವನ್ನು ಕೊಟ್ಟು ತುಂಬಾ ಪ್ರೀತಿಯಿಂದ ಕಳಿಸ್ಕೊಟ್ರು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹೇಗೆ ಅಂದ್ರೆ ನಾನ್ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ಆ ತರ ನನ್ನ ಟ್ರೀಟ್ ಮಾಡಿದ್ರು. ಸೊ ದಿನು ಅಣ್ಣ ಕೂಡ ಇರ್ಲಿಲ್ಲ. ಸೊ ದಿನು ಅಣ್ಣ ಅವ್ರ ಫ್ರೆಂಡ್ ನ ಕಳ್ಸಿದ್ರು ನನ್ನ ಡ್ರಾಪ್ ಮಾಡಕ್ಕೆ. ಒಂದ್ ದಿವಸ ನೈಟ್ ಅಕ್ಕನ ಮನೆಯಲ್ಲಿ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.